ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಪೊಲೀಸ್ ಇಲಾಖೆ ಕೂಡ ಈ ಎಐ ಟೆಕ್ನಾಲಜಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡಿರುವಂತಹ ವಿಚಾರ. ನಾಪತ್ತೆಯಾದವರ ಪತ್ತೆಗೆ ಈಗ ಎಐ ಟೆಕ್ನಾಲಜಿಯ ಮೂಲಕ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ದಶಕಗಳ ಹಿಂದೆ ಕಾಣೆಯಾಗಿದ್ದಂತಹ 12 ಮಹಿಳೆಯರು ಪುರುಷರು ಪತ್ತೆಯಾಗಿದ್ದಾರೆ. ನ್ಯಾಟ್ಗ್ರೇಡ್ ಅಪ್ಲಿಕೇಶನ್ ಬಳಸಿ ಪೊಲೀಸರು ಪತ್ತೆ ಹಚ್ಚಿರೋದು. ಬೆಳಗಾವಿ ಜಿಲ್ಲಾ ಪೊಲೀಸರು ವಿನೂತನ ಕಾರ್ಯವನ್ನ ಮಾಡಿದ್ದಾರೆ. ದಶಕಗಳ ಬಳಿಕ ಕುಟುಂಬವನ್ನ ಸೇರಿಕೊಂಡಿದ್ದಾರೆ. ಮನೆ ತೋರಿದಂತಹ 12 ಜನ, 3 ಮಹಿಳೆಯರು, 8 ಜನ ಪುರುಷ ನಾಗರಿಕರು ಪತ್ತೆಯಾಗಿದ್ದಾರೆ. ಮಿಸ್ಸಿಂಗ್ ಆದವರ ಫೋಟೋ ಈ ನ್ಯಾಟ್ಗ್ರೇಡ್ನಲ್ಲಿ ಅಪ್ಲೋಡ್ ಮಾಡಿ ಅದಾದ ನಂತರ ಕಾಣೆಯಾದವರು ಎಲ್ಲಿದ್ರು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವನ್ನ ಪತ್ತೆ ಹಚ್ಚಲಾಗುತ್ತೆ. ವಾಸದ ಸಂದರ್ಭದಲ್ಲಿ ಸಿಮ್ ಖರೀದಿ, ಬ್ಯಾಂಕ್ ಖಾತೆ ತೆರೆದಿದ್ರೆ ಅದರ ಮಾಹಿತಿ ಈ ಅಪ್ಲಿಕೇಶನ್ ಮೂಲಕ ಲಭ್ಯ ಆಗುತ್ತೆ. ಮಾಹಿತಿಯನ್ನ ಆಧರಿಸಿ ವಿಳಾಸವನ್ನ ಪಡ್ಕೊಂಡು ಕಾಣೆಯಾದವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪೊಲೀಸರ ಕೆಲಸವನ್ನ ಈ ಎಐ ಆ್ಯಪ್ ಸುಲಭಗೊಳಿಸ್ತಾ ಇದೆ. 12 ಮಂದಿಯನ್ನು ಈ ರೀತಿಯಾಗಿ ಪತ್ತೆ ಹಚ್ಚಲಾಗಿದೆ. ಟೆಕ್ನಾಲಜಿ ಮೂಲಕ, ಎಐ ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ, ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೀಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ಹೌಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಮತ್ತು ಇತ್ತೀಚೆಗೆ ಇರುವ ಎಐ ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರೋ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು ಎಐ ಟೆಕ್ನಾಲಜಿ ಮೂಲಕ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರಾ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಗೌರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದ್ದಾರಾ ಎಂಬುದ್ರ ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು, ಹಿಂದೆ ಕಾಣೆಯಾಗಿರೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.